ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಒಂದು ವ್ಲಾಗು ನನ್ನ ತಂಗಿ ಮನೆಗೆ ಹೋದಾಗ ತಗೊಂಡಿರೋವಂಥದ್ದು. ನಾವು ಶುಕ್ರವಾರ ಸಂಜೆನೇ ಹೋಗಿದ್ವಿ. ನಮ್ಮ ತಂಗಿನೂ ಬೆಂಗಳೂರಿಂದ ಬಂದಿದ್ದರು. ನಾವು ಹೋಗೋಷ್ಟರಲ್ಲಿ 6 ಗಂಟೆ ಆಗೋಗಿತ್ತು. ತರೀಕೆರೆ ಇರೋದ್ರಿಂದ 6 ಗಂಟೆ ಆಗೋಗಿತ್ತು ಮೈಸೂರಿಂದ ತರೀಕೆರೆಗೆ ಹೋಗೋಕ್ಕೆ. ಅವರು ಬೆಂಗಳೂರಿಂದ ತರೀಕೆರೆಗೆ ಬಂದಿದ್ದರು. ಬಂದ ಮೇಲೆ ಒಂದು ಸ್ವಲ್ಪ ಟೆರೆಸ್ ಮೇಲೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಹಾಗೆ ಮೇಲ್ಗಡೆ ಎಲ್ಲ ಕಟ್ಟಿದ್ರಲ್ಲ, ನಾನು ಹೋಗಿರಲಿಲ್ಲ ಗುರುಪ್ರವೇಶಕ್ಕೆ. ಹಾಗಾಗಿ ನಾನು ಮೇಲ್ಗಡೆ ಎಲ್ಲ ನೋಡ್ಕೊಂಬರೋಣ ಅಂತ ಹೋದ್ವಿ. ಮೇಲೆ ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ಯಾಕಂದರೆ ಮಾರನೇ ದಿನ ಫಂಕ್ಷನ್ ಇದ್ದಿದ್ದರಿಂದ ಎಲ್ಲ ಮೇಲ್ಗಡೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೋಗಿದ್ವಿ. ಏನು ಫಂಕ್ಷನ್ನು ಏನು ಅಂತ ಮುಂದೆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಹಾಗೆ ನನ್ನ ಲಾಸ್ಟ್ನೇ ತಂಗಿ ಅಂದರೆ ಚಿಕ್ಕಮ್ಮನ ಮಗಳಿದ್ದಾಳಲ್ಲ, ಅವಳನ್ನು ನಮ್ಮ ತಂಗಿ ಮೈದನಿಗೆ ಕೊಡ್ತಾ ಇರೋದ್ರಿಂದ ಮನೆ ನೋಡೋ ಶಾಸ್ತ್ರ ಇತ್ತು. ಹಾಗಾಗಿ ನಾವು ಮುಂಚೆನೇ ಹೋಗಿದ್ವಿ. ಅವರು ಭಾನುವಾರ ಬರ್ತಾರೆ ಅಂತಂದಿದ್ದಕ್ಕೆ ನಾವು ಮುಂಚೆನೇ 2 ದಿನ ಮುಂಚೆನೇ ಹೋಗಿದ್ವಿ. ಸೊ ಆವಾಗ ಈ ವಿಡಿಯೋ ಮಾಡ್ಕೊಂಡಿರೋಂಥದ್ದು. ಸುತ್ತ ಚೆನ್ನಾಗಿದೆ, ಎಲ್ಲ ಸುತ್ತ ಗದ್ದೆಗಳೇ ಇದೆ, ಮಧ್ಯ ಮನೆ ಇದೆ, ನೇಚರ್ ತುಂಬ ಚೆನ್ನಾಗಿದೆ. ಆ ಥರ ಇದೆ. ವಾತಾವರಣವೂ ಕೂಡ ಚೆನ್ನಾಗಿತ್ತು. ಅವತ್ತು ಕೆಳಗೆಲ್ಲ ಅಡುಗೆ ಮಾಡಿಬಿಟ್ಟು ಬಂದವ್ರಿಗೆ ಮೇಲೆ ಊಟ ಕೊಡೋಣ ಅಂತ ಎಲ್ಲ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ಲು ನನ್ನ ತಂಗಿ. ಹಾಗೆ ಪಾಪು ಕೂಡ ಎಲ್ಲ ಆಟ ಆಡ್ತಾ ಕೂತಿದ್ದ ಸ್ವಲ್ಪ. ಒಬ್ಬೊಬ್ರು ಮಾಡಿ ಒಬ್ಬೊಬ್ರು ಇನ್ನು ಹುಡುಗನ ಮನೆ ನೋಡೋದಕ್ಕೆ ಅಂತ ನಮ್ಮ ಚಿಕ್ಕಮ್ಮನ ಮನೆ ಕಡೆಯಿಂದ ಮೈಸೂರಿಂದ ಬರಬೇಕಲ್ವ. ಹಾಗಾಗಿ ಬೆಳಗ್ಗೆ 6 ಗಂಟೆಗೆ ಅವರು ಎಲ್ಲ ಬಿಟ್ಟಿದ್ರು ಟಿ ಮಾಡಿಕೊಂಡು. ಒಂದು 15ರಿಂದ 16 ಜನ ಬಂದಿದ್ದರು. ಸೊ ಎಲ್ಲ ಟಿ ಮಾಡಿಕೊಂಡೇ ಬಂದರು. ಅವರು ನಮ್ಮ ಚಿಕ್ಕಮ್ಮನ ಕಡೆ ನೆಂಟರುಗಳನ್ನ ಕರ್ಕೊಂಬಂದಿದ್ದು. ಅಂದರೆ ನಮ್ಮ ಚಿಕ್ಕಮ್ಮನ ವಾರ್ಗಿತಿ, ಹಾಗೆ ಅವರ ಮೈದ ಅತ್ತೆ, ಆಮೇಲೆ ಅವರ ಅತ್ತೆದಿರು, ಹಿಂಗೆ ವಾರ್ಗಿತಿದ್ದಿರು ಎಲ್ಲರನ್ನೂ ಕರ್ಕೊಂಬಂದಿದ್ರು. ಎಲ್ಲ ಸಾನ ಅಪ್ಪ ಎಲ್ಲ ಒಂದೇ ಥರ ಸೀರೆ ಉಟ್ಕೊಂಡು ಹೋಗಿದ್ರ ಮಾತಾಡ್ಕೊಂಡು ಚೆನ್ನಾಗಿದ್ರಮ್ಮ ಸಮಾಚಾರ ಮಗಳು ಪಕ್ಕ ಮಗ ಪರಿಚಯ ಮಾಡಿಸ್ಕೊಡೋದು ಅಲ್ಲ, ಪರಿಚಯ ಮಾಡಿಸ್ಕೊಡೋದು ತೆಗಿತಾರೆ. ನೋಡಿ ಇವನೇ ಹುಡುಗ ಅಲ್ಲೊಂದಿಲ್ಲ ಸರ್.
ಎಲ್ಲ ತಡಿ ಸ್ಟಾಪ್ ಮಾಡೋಣ. ಯೂಟ್ಯೂಬಲ್ಲಿ ಮಾಡ್ತಿದ್ದೀರಾ? A few moments later. ಕಲರ್ ಚೇಂಜ್ ಅಷ್ಟೇ. ಎಲ್ಲರೂ ಕುತ್ಕೊಂಡ್ರೆ ಹೋಗ್ಬಿಟ್ಟೆ ಇದ್ರ ಮೇಲೆ ಅಲ್ಲಿಗೆ ಮೇಲೆ ಒಬ್ರು ಕುತ್ಕೊಂಡು ಈ ಕಡೆ ತಿರ್ಕೊಂಡು ಕುತ್ಕೊಂಡು ಮಾಡ್ರಿ. ಹಾಂ ಕುತ್ಕೊಂಡು ಮಾಡ್ರಿ. ಕುತ್ಕೊಂಡ್ ಮಗ ನೀನು ಮನೆ ಐತೆ ನೋಡು. ಆಯ್ತು. ಪೂಜೆ ಮಾಡೋದು ಆ ಕಡೆ ಹೋಗ್ಬಿಡೋಣ, ಕಾಣಿಸಲ್ಲ. ಇಲ್ಲ ಕಣ್ಣು ಪೂಜೆ ಮಾಡೋದು ಅಲ್ಲಿ ದುಡ್ಡು ಮಾತ್ರ ಅಲ್ಲಿ ಕಳ್ಕೊತಾ ಇಟ್ಬಿಡ್ತೀನಿ ಮನೆ ದೇವ್ರ. ಅಕ್ಕ ಕುತ್ಕೋ ಕೆಳಗೆ. ಅಲ್ಲ ಕುತ್ಕೋ ಕೆಳಗೆ, ಇಬ್ರು ಕುತ್ಕೊಳ್ಳಿ. ಕೆಳಗೆ ಕುತ್ಕೋ ಸರಿ. ಎಣ್ಣೆ ಬಟ್ಲೆ ಮುಚ್ಚುಗ ಹಾಕಿಲ್ಲ, ಹುಷಾರು. ಎಲ್ಲಿ ಬಿಡ. ಬೇಡ. ಹೊರಗಡೆ ಹುಡ್ಕೊ, ನೀನು ಒಳಗೆ ಇವನ್ ಕರಿ ಸುತ್ತಿದ್ರು. ಅದರಲ್ಲಿ ತಗೊಂಡು ಹಚ್ಕೊಂಡು ಆಮೇಲೆ ದೀಪ ಎಲ್ಲ ಬಂದಮೇಲೆ ಜ್ಯೂಸ್ ಕೊಟ್ಟು ಅವರು ಜ್ಯೂಸ್ ಎಲ್ಲ ಕೊಡ್ತಾಯಿತ್ತು. ನಂತರ ಏನು ಮನೆ ನೋಡೋಕೆ ಬಂದಾಗ ದೀಪ ಹಚ್ತಾರಲ್ಲ, ಹಾಗಾಗಿ ಅವರು ದುಡ್ಡು ತಂದಿದ್ರು. ಆ ದುಡ್ಡನ್ನು ಇಟ್ಬಿಟ್ಟು ದೀಪದಲ್ಲಿ ದೀಪ ಹಚ್ತಾ ಇದ್ದಾರೆ, ಪೂಜೆ ಮಾಡ್ತಾಯಿದ್ದಾರೆ. ಇದು ನಮ್ಮ ಚಿಕ್ಕಮ್ಮನ ವಾರ್ಗಿತಿ, ಅಂದರೆ ನನ್ನ ತಂಗಿಗೆ ಚಿಕ್ಕಮ್ಮ ಆಗಬೇಕು ಅವರು ಮತ್ತು ನಮ್ಮ ಅಕ್ಕ ಇಬ್ಬರು. ಅಂದರೆ ನನಗೆ ನನ್ನ ಚಿಕ್ಕಮ್ಮನ ಅಕ್ಕ ಅಂತಲೇ ಕರೆದು ರೂಢಿ ಚಿಕ್ಕದ್ರಿಂದ, ಹಾಗಾಗಿ ಅಕ್ಕ ಅಂತಲೇ ಕರಿತಾ ಇದ್ದೀನಿ. ವಿಡಿಯೋದಲ್ಲೂ ನೀವು ನೋಡ್ಬೋದು, ಅಕ್ಕ ಅಂತಲೇ ಕರಿತಾ ಇರ್ತೀನಿ ನಾನು. ಸೊ ಹಾಗಾಗಿ ಅವರಿಬ್ಬರು ಪೂಜೆ ಮಾಡ್ತಾಯಿದ್ದಾರೆ. ದೀಪಕ್ಕೆ ದುಡ್ಡು ಇಟ್ಬಿಟ್ಟು ಅವ್ರು ತಂದಿರೋಂಥ ಪೂಜೆ ಸಾಮಾನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ.
ಪವನ್ ಪವನ್ ಕರೀಲ. ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕೆ ಕಾಮೇಚ್ಛ ನಮ್ಮ ಕರ್ತವ್ಯ ನಿರ್ವಹಿಸೋದಕ್ಕೆ ಮದುವೆ ಆಗ್ತಿರೋದು ಇವೆಲ್ಲ ಸಾಧಿಸೋದಕ್ಕೆ ಮಾತ್ರ. ಅಪ್ಪ ಅಪ್ಪ ಶಿವನ ಕೈಲಿ ಹೊಡ್ಸ್ಕೊತಾ. ಅಲ್ಲ ಇಡು ಕೆಳಗೆ ಇಟ್ಕೊಳ್ರಿ. ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕೆ ಕಾಮೇಚ್ಛ ನಮ್ಮ ಕರ್ತವ್ಯ ನಿರ್ವಹಿಸೋದಕ್ಕೆ ಕಳ್ಸು ಕುಂದನಿ ಬಿಡು ಕಳ್ಸುತ್ತೆ. ಹೇಳಿದ್ಯಾ ಟವಲಿಂದ ಇತ್ತು.
ಹಾಂ ಹಾಂ ಯಾದಕ್ಕೆ ನಾನು ಮಾಡ್ತೀಯ ಇದೆಲ್ಲ ಕೊಡ್ಲಾ ಮ್ಯಾಮ್ ಊಟಕ್ಕೆ ಇಲ್ಲ ನೋಡೋಣ ಬೆಳಗಿನ ಜಾವ ಚಳಿ ತಾಜಾ ಗಾಳಿ ಜೊತೆ ಕಾಫಿ ಕುಡಿತಾ ಇದ್ರೆ ಅದ್ರ ಮಜಾನೇ ಬೇರೆ. ಇದಲ್ರಿ ಪೂಜೆ ಎಲ್ಲ ಆದಮೇಲೆ ಎಲ್ರಿಗೂ ಒಪ್ಪಿಗೆ ಆಯಿತು ಅಂತ ಸ್ವೀಟ್ ಅನ್ಸಿದ್ರು. ಹಾಗೆ ಎಲ್ಲ ಅಡಿಕೆ ಬಾಳೆಹಣ್ಣು ಅರ್ಶಿನ ಕುಂಕುಮ ಕೊಟ್ಟು ಅವ್ರ ಕಡೆಯಿಂದ ಎಲ್ಲರೂ ಸ್ವೀಟ್ ತಿಂದಾದ್ಮೇಲೆ ಮೇಲ್ಗಡೆ ಊಟ ಇಟ್ಟಿದ್ವಿ. ಮೊದಲೇ ಹೇಳಿದ್ನಲ್ವ ಕೆಳಗಡೆ ಎಲ್ಲ ಅಡುಗೆ ಮಾಡಿಬಿಟ್ಟು ಮೇಲ್ಗಡೆ ತಗೊಂಡೋಗಿ ಊಟಕ್ಕೆ ಬಡಿಸೋಣ ಅಂತ. ಹಂಗಾಗಿ ಮೇಲ್ಗಡೆ ಎಲ್ಲ ರೆಡಿ ಮಾಡಿಟ್ಟಿದ್ವಿ. ಮೇಲೆಲ್ಲ ಹೋದ್ಮೇಲೆ ಅದು ಕೂಡ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಏನಲ್ಲ ಹೆಸರುಬೇಳೆ ಬಸ್ರಿ ಮೊಸರು ಬಜ್ಜಿ ಬಸ್ರಿ ಬಿಡಿ ಅದು ಇನ್ನು ಎಲ್ಲ ಊಟಕ್ಕೆ ಕೂತಿದ್ರು. ಊಟಕ್ಕೆ ಕೂಡ ಬಡಿಸ್ತಾಯಿದ್ರು. ಎಲ್ಲ ಏನೇನು ಐಟಮ್ ಮಾಡಿದ್ದೀವಿ ಅಂತ ನೋಡಿದ್ದೀರಾ ಆಲ್ರೆಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ವ್ಲಾಗ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹೇಗೆ ಎಲ್ಲ ವಿಡಿಯೋಗೂ ಸಪೋರ್ಟ್ ಮಾಡ್ತೀರೋ ವ್ಲಾಗ್ಗೂ ಕೂಡ ಹಾಗೆ ಸಪೋರ್ಟ್ ಮಾಡಿ. ಇನ್ನು ಮುಂದೆನೂ ಕೂಡ ವ್ಲಾಗು ಕೂಡ ಬರ್ತಾ ಇರುತ್ತೆ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.